ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಲುಹಿಸುವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯಭಾಗ ರೋಮಾಪುರದವರಿಗೆ 16ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 2ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 16 ವರ್ಡ್ಸ್ 1-2. ನಮ್ಮ ಸಹೋದರಿಯು ಕೆಂಕ್ರಿಯ ಸಭೆಯ ಸೇವಕಿಯೂ ಆಗಿರುವ ಪೊಯ್ಬೆಯನ್ನು ನಿಮ್ಮ ಬಳಿಗೆ ಕಳಿಸುತ್ತೇನೆ. ಕರ್ತನಲ್ಲಿ ದೇವಜನರಿಗೆ ಯೋಗ್ಯವಾಗಿರುವ ರೀತಿಯಲ್ಲಿ ಆಕೆಯನ್ನು ಸ್ವೀಕರಿಸಿ ಆಕೆಯು ಅನೇಕರಿಗೂ ನನಗೂ ವಿಶೇಷವಾದ ರೀತಿಯಲ್ಲಿ ಸಹಾಯ ಮಾಡಿದವಳಾಗಿರುವುದರಿಂದ ನಿಮಗೆ ಯಾವ ಕೊರತೆಗಳಿದ್ದರೂ ಆಕೆಗೆ ಬೇಕಾದಷ್ಟನ್ನು ಒದಗಿಸಿರಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿದರ ಮಕ್ಕಳೇ, ಪೌಲನ್ ಬರಿತಾ ಇದ್ದಾನೆ ರೋಮಾಪುರದ ಸಭೆಗೆ. ನಾನು ನಿಮ್ಮ ಬಳಿಗೆ ಯಾರನ್ನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪೊಯ್ಬೆ ಎಂಬ ಸ್ತ್ರೀಯನ್ನು, ಸಹೋದರಿಯನ್ನು ಕಳಿಸ್ತಾ ಇದ್ದೇನೆ. ಆಕೆ ಯಾರಾಗಿದ್ದಾಳೆ ಅಂತಂದರೆ ಕೆಂಕ್ರಿ ಸಭೆಯ ಸೇವಕಳಾಗಿದ್ದಾಳೆ ಅಂತ ವಾಕ್ಯ ಹೇಳ್ತಾ ಇದೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಕಡೆ ನೋಡಿದ್ರೆ ಪೌಲನ್ ಹೇಳ್ತಾ ಇದ್ದಾನೆ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರ್ರಿ, ನೀವು ಮಾತಾಡೋದು ನಾನು ನಿಮ್ಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ, ಸ್ತ್ರೀಯರು ಗೌರವಕ್ಕೆ ತಕ್ಕಂಥ ಉಡುಪುಗಳನ್ನ ಧರಿಸ್ಕೊಡ್ರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಜಡೆ ಹೆಣೆದುಕೊಳ್ಳೋದು, ಒಡವೆಗಳನ್ನ ತುಟ್ಕೊಳ್ಳೋದು, ಈ ಹೊರಗಿನ ಅಲಂಕಾರವನ್ನು ಬಿಡ್ರಿ, ಆಂತರ್ಯದ ಅಲಂಕಾರವನ್ನು ಹೆಚ್ಚಿಸ್ಕೊಳ್ರಿ, ಹೃದಯದ ಅಲಂಕಾರವನ್ನು ಹೆಚ್ಚಿಸ್ಕೊಳ್ರಿ ದೇವರ ವಾಕ್ಯದ ಪ್ರಕಾರವಾಗಿ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಸಭೆಯಲ್ಲಿ ಮೌನವಾಗಿರ್ರಿ ಅಂತ ಹೇಳೋದಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಸಭೆ ಸೇವಕಿಯನ್ನು ಕುರಿತ ಮಾತನಾಡ್ತಾ ಇದ್ದಾನೆ. ಸಭೆ ಸೇವಕಿ ಅಂದ ತಕ್ಷಣಕ್ಕೆ ಸಭಾಪಾಲಕಳಾಗಿದ್ದಳು ಅಂತ ಅರ್ಥ ಖಂಡಿತ ನಮಗೆ ಅಲ್ಲಿ ವಾಕ್ಯ ಏನು ಹೇಳಿಲ್ಲ. ಸಭೆ ಸೇವಕಿ ಆಗಿದ್ದ ಅಂತ ವಾಕ್ಯ ಹೇಳಿ. ದೇವರಿಗೆ ಸ್ತೋತ್ರ. ಅಲ್ಲಿ ಆ ವಾಕ್ಯ ಹೇಳಿರೋದೇನು, ಇಲ್ಲಿ ವಾಕ್ಯ ಹೇಳ್ತಾ ಇರ್ತಕ್ಕಂಥದ್ದೇನು. ಇದಕ್ಕಿಂತ ಹೆಚ್ಚಾಗಿ ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ದೇವರು ಸುಮಾರು 40 ವರ್ಷಗಳ ತನಕ ಒಬ್ಬ ಸ್ತ್ರೀಗೆ ಇಡೀ ದೇಶವನ್ನು ಒಪ್ಪಿಸ್ಕೊಟ್ಟಿದ್ದಾರೆ. ಆ ದೇಶದಲ್ಲಿ ಆಕೆ ಪ್ರವಾದಿನಿಯಾಗಿ ನ್ಯಾಯಸ್ಥಾಪಕಳಾಗಿ ಬಹಳ ಪ್ರಮುಖವಾಗಿ ನ್ಯಾಯ ತೀರಿಸ್ತಿದ್ಲು. ಆಕೆ ಇಸ್ರಾಯೇಲ್ ಜನರಿಗೆ ಅಂತ ವಾಕ್ಯ ಹೇಳುತ್ತೆ. ನ್ಯಾಯಸ್ಥಾಪಕಳಾಗಿ ಪ್ರವಾದಿನಿಯಾಗಿ ಉಪಯೋಗಿಸಿದ್ದಾರೆ. 40 ವರ್ಷ ಒಂದು ಇಸ್ರಾಯೇಲ್ ದೇಶವನ್ನು ಪರಿಪಾಲನೆ ಮಾಡಿದ್ದಾಳೆ. ದೇವರಿಗೆ ಸ್ತೋತ್ರ. ಸೊ ಹೀಗಾಗಿ ಹೊಸ ಒಡಂಬಡಿಕೆ ಅಂತ ಬಂದ ಕ್ಷಣಕ್ಕೆ ಇಲ್ಲಿ ಸಭಾ ಸೇವಕಿ ಅಂತ ಹೇಳಿದಂದ್ರೆ ಆಶ್ಚರ್ಯ ಇಲ್ಲ. ಆಲ್ರೆಡಿ ಉಪಯೋಗಿಸಿದ್ದಾರೆ ಅನೇಕ ಸೇವೆಗಳಲ್ಲಿ, ಅನೇಕ ಸನ್ನಿವೇಶಗಳಲ್ಲಿ. ಈಗ ಲೇವಿ ಅಂತಂದ ಕ್ಷಣಕ್ಕೆ ಲೇವಿ ಉತ್ತರದಲ್ಲಿ ಉಳ್ಕೋತಾ ಇಲ್ಲ, ಎಫ್ರಾಯಿಮ್ ಗೋತ್ರ, ಯೆಹೂದ ಗೋತ್ರ. ಈಗ ನಮ್ಮ ಜಗತ್ತಿಗೆಲ್ಲ ಹರಡಿರ್ತಕ್ಕಂಥ ಸೇವೆ ದೇವರು ಹೃದಯವನ್ನು ನೋಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸೇವೆ ಅಂತ ಬಂದಾಗ ಸ್ತ್ರೀಯಾಗಿರಲಿ ಪುರುಷನಾಗಿರಲಿ ದೇವರು ಯಾರು ರಚಿಸ್ಕೊಂಡಿದ್ದಾರೆ ಅವ್ರು ಮಾಡ್ತಿದ್ದಾರೆ. ಆದರೆ ಸೇವೆ ಅಂತಂದದಕ್ಕೆ ನಿಯಮಗಳಿದೆಯಲ್ಲ. ದೇವರಿಗೆ ಸ್ತೋತ್ರ. ಸೇವೆ ಮಾಡ್ತಕ್ಕಂಥವ್ರು ಯಾರಾಗಿರಬೇಕು, ಸಭಾ ಪಾಲಕರು ಯಾರು, ಸಭೆ ಹಿರಿಯರಿಗೆ ಏನು ನಿಯಮಗಳಿರಬೇಕು, ಸಭೆ ಸೇವಕರಿಗೆ ಏನು ನಿಯಮ ಇರಬೇಕು, ಸಭಾ ಪಾಲಕರಿಗೆ ಏನು ನಿಯಮ ಇರಬೇಕು, ಸಹ ಸೇವಕರಿಗೆ ಏನು ನಿಯಮಗಳಿರಬೇಕು, ಸಭಾಪಾಲಕರ ಕುಟುಂಬಕ್ಕೆ ಏನು ನಿಯಮಗಳಿರಬೇಕು. ಅಷ್ಟು ಮಾತ್ರ ಅಲ್ಲ, ಸಹ ಸೇವಕರುಗಳು ಹೇಗೆ ಸಭೆಯನ್ನು ನಡ್ಕೋಬೇಕು, ಸಭೆ ಒಳಗಡೆ ಸೇವೆ ಮಾಡ್ತಕ್ಕಂಥವ್ರಿಗೆ ಹೇಗಿರಬೇಕು, ಈ ಎಲ್ಲ ನಿಯಮಗಳನ್ನು ಸಹ. ಅಷ್ಟು ಮಾತ್ರ ಅಲ್ಲ, ಸಂದೇಶ ಹೇಗಿರಬೇಕು, ಪ್ರೀತಿ ದೇವ್ರ ಮಕ್ಕಳ ಸಂದೇಶ ಹೇಗಿರಬೇಕು ಅನ್ನೋದು ಬಹಳ ಪ್ರಮುಖವಾದ ಕಾರ್ಯ. ದೇವರಿಗೆ ಸ್ತೋತ್ರ. ದೇವರು ನನಗೆ ವಾಕ್ಯವನ್ನು ಬೋಧಿಸುವಂಥ 5 ವರ್ಷದಲ್ಲಿ ಹೇಳಿದಾಗ ನಾನು ಅಂದ್ಕೊಂಡೆ, 6 ವರ್ಷದಲ್ಲಿ ನಾನು ರಕ್ಷಣೆ ಹೊಂದಾಗ ದೇವರು ನನಗೆ ಹೇಳಿದಾಗ ನಾನು ಅಂದ್ಕೊಂಡೆ, ಅವಾಗಲೇ ನನಗೆ ಹೇಳಿದ್ರು ಬೈಬಲ್ ತೊಗೊಂಡು ವಾಕ್ಯ ಬೋಧಿಸು ಅಂತ. ನಾನು ಅಂದೆ, ದೇವರೇ ಬೈಬಲು ಈ ಸಾಗರ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತಂದೆ. 2ನೇ ಟೈಮ್ ಮತ್ತೆ ತಿರುಗಿ ನನಗೆ ದೇವರು ಹೇಳಿದಾಗ ನನ್ನದೇ ಸಪ್ಪ ನಾನು ಕಲಿಬೇಕು, ನಾನು ಓದಬೇಕು, ಓದಿ ನಾನು ಆಮೇಲೆ ಮಾಡ್ತೀನಿ ಸೇವೆನ ಅಂತಂದೆ. ಆವಾಗ ಓದೋದಕ್ಕೆ ತಕ್ಷಣವೇ ನನಗೆ ಅವಕಾಶ ಮಾಡಿಕೊಟ್ರು ಬೈಬಲ್ ಕಾಲೇಜ್ ಕರೆಯೋದಕ್ಕೆ. ದೇವರಿಗೆ ಸ್ತೋತ್ರ. ನನಗೆ ಹೇಳಿದ್ದಿಷ್ಟೇ, ವಾಕ್ಯವನ್ನು ಬೋಧಿಸು ಅಂತ ನನಗೆ ಈಗಾಗಲೇ ಹೇಳಿದ್ದೀರಾ. ನಾನು ಬೋಧಿಸ್ತೀನಿ. ಏನು ಬೋಧಿಸ್ಬೇಕು, ಎಷ್ಟು ಒಳ್ಳೊಳ್ಳೆ ಸಂದೇಶ, ಎಷ್ಟು ಸುಂದರವಾದ ಪದಗಳನ್ನ, ಎಷ್ಟು ಸುಂದರವಾದ ವೀಡಿಯೋಗಳನ್ನ ನಾನು ನೋಡ್ತಾ ಇದ್ದೀನಿ. ಆದರೆ ಅದರಲ್ಲಿ ನನ್ನ ಹತ್ರ ಏನಿದೆ, ಒಂದು ಪಾಯಿಂಟ್, ನನಗೆ ವಾಕ್ಯವನ್ನು ಬೋಧಿಸೋಕ್ಕೆ ನನಗೆ ಜ್ಞಾನ ಇಲ್ಲ ಅಂತ ನಾನು ಹೇಳಿದಾಗ ದೇವ್ರು ನನಗೆ ಏನು ಹೇಳಿದ್ರು ಗೊತ್ತಾ, ಆ ವಾಕ್ಯವನ್ನು ನಾನು ನಡೆಸ್ತೀನಿ, ನೀನು ಭಯಪಡಬೇಡ, ನೀನು ಪ್ರಾರ್ಥನೆ ಮಾಡಿ ವಾಕ್ಯ ಭಾಗವನ್ನು ಓದಿ ಈ ವಾಕ್ಯ ಭಾಗದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳು, ನಾನು ನಡೆಸ್ತೀನಿ ಮುಂದಕ್ಕೆ ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಅವ್ರು ಹೇಳಿದ್ದು ನನಗಿಷ್ಟೇ,
ಪ್ರಾರ್ಥನೆ ಮಾಡಿ ವಾಕ್ಯ ಭಾಗವನ್ನು ಓದಿ ಈ ವಾಕ್ಯ ಭಾಗದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳು. ನಾನು ನಡೆಸ್ತೀನಿ ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಅವರು ಅಷ್ಟೆಲ್ಲ ನಡೆಸಿದಾರಾ? ಇಲ್ಲ, ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಅದು ಅವರ ಕಾರ್ಯ, ಅದು ಅವ್ರ ಇಷ್ಟ. ಹಾಗಾಗಿ ದೇವರ ಕಾರ್ಯ ಯಾವ ಸನ್ನಿವೇಶದಲ್ಲಿ ಯಾರು ಹೇಗೆ ಬೇಕಾದರೂ ಮಾಡ್ತಾರೆ. ನಾನು ಕ್ರಿಶ್ಚಿಯನೇ ಆಗಿದೆ, ನಾನು ಹುಟ್ಟು ಕ್ರಿಶ್ಚಿಯನ್ ಆಗಿದ್ದೀನಿ, ಇದು ನನಗೆ ಕೆಲಸ, ಅದು ನನ್ನ ಕೆಲಸ, ಎಲ್ಲೂ ಯಾರನ್ನೂ ಹಾಗೆ ಬಿಟ್ಕೊಟ್ಟೇ ಇಲ್ಲ ದೇವರು. ಲೇವಿಯನ್ನು ತೆಗೆದು ಎಫ್ರಾಮಿಂದ ಯಹೂದದಿಂದ ಎಲ್ಲ ಕಡೆ ಹರಡಿದೆ ಇವತ್ತು ಜಗತ್ತಲ್ಲಿ. ಸೊ ಹಾಗಾಗಿ ದೇವರ ಕಾರ್ಯ, ದೇವರನ್ನು 40 ವರ್ಷಗಳ ತನಕ ಪ್ರವಾದಿನಿಯಾಗಿ ನ್ಯಾಯಸ್ಥಾಪಕಳಾಗಿ ಉಪಯೋಗಿಸಿದಂಥ ದೇವರು ಅದುವರೆಗೂ ಸಹ ಯಾವ ಸ್ತ್ರೀಯನ್ನು ಉಪಯೋಗಿಸ್ತಿಲ್ಲ, ಆಕೆಯನ್ನು ಉಪಯೋಗಿಸಿದ್ರು. ಸೊ ಅದು ಇಸ್ರಾಯೇಲ್ ಜನರಲ್ಲಿ ಯಾರೂ ಜ್ಞಾನಿಗಳಿರಲಿಲ್ಲ, ಯಾರೂ ಪುರುಷರಿರಲಿಲ್ಲ, ಇದ್ದರು. ಆದರೆ ದೇವರು ಹೃದಯವನ್ನು ನೋಡೋರಾಗಿದ್ದಾರೆ. ಯಾರ ಕೈಲಿ ತಾನು ಏನು ಮಾಡಬೇಕು, ಯಾವ ಕಾರ್ಯವನ್ನು ಯಾವಾಗ ಮಾಡಬೇಕು, ಯಾರ ಹತ್ರ ಮಾಡಿಸ್ಬೇಕು ಅನ್ನೋದು ದೇವ್ರು ಬಿಟ್ಟ ವಿಷಯ. ಅವ್ರು ಮಾಡಿಸಿದ್ದಾರೆ, ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಾವುದು ಯಾರಿಗೂ ಸಹ ಮೀಸಲಾದ್ದಲ್ಲ. ಅದು ಮನುಷ್ಯರ ಕಾರ್ಯಕ್ಕೆ ದೇವರು ನಿಶ್ಚಯವಾಗಿ ತೀರ್ಪು ಮಾಡುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಷ್ಟಾನುಸಾರವಾಗಿ ಜೀವಿಸೋದೇ ಆಗಲಿ, ಇಷ್ಟಾನುಸಾರವಾಗಿ ಸೇವೆ ಮಾಡೋದಕ್ಕೆ ಆಗಲಿ ನಮಗೆ ಆಜ್ಞೆ ಇಲ್ಲ. ಸೇವೆ ಅನ್ನೋದಕ್ಕೆ ನಿಯಮಗಳನ್ನ ಕೊಟ್ಟಿದ್ದಾರೆ. ನಾವು ಹೇಗೆ ಇರಬೇಕು, ಹೇಗೆ ಜೀವಿಸಬೇಕು, ಹೇಗೆ ಸೇವೆ ಮಾಡಬೇಕು, ಹೇಗೆ ಸಂದೇಶ ಕೊಡಬೇಕು ಅನ್ನೋದನ್ನ ನಿಯಮಗಳನ್ನ ಕೊಟ್ಟಿದ್ದಾರೆ. ಆ ನಿಯಮದ ಪ್ರಕಾರ ನಾವು ಮಾಡಿದ್ರೆ ಮಾತ್ರ ನಮಗೆ ಅದು ಆಶೀರ್ವಾದ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವೇನು ಮಾಡ್ತೀವಿ, ಬೈಬಲ್ನ ಓದ್ತೀವಿ. ಯಾಕೆಂದರೆ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಗಳಾಗಿದೆ, ದೇವರ ಮಾತಾಗಿದೆ, ಅದು ನಮಗೆ ಮಾರ್ಗದರ್ಶನ ಆಗಿದೆ, ಆಶೀರ್ವಾದವಾಗಿದೆ. ದೇವರಿಗೆ ಸ್ತೋತ್ರ. ಅದು ನಮಗೆ. ಆದರೆ ಅನ್ಯರು ಏನು ಮಾಡ್ತಾರೆ? ಅನ್ಯರು ಬೈಬಲ್ನ ಓದ್ಬಿಟ್ಟು ದೇವರು ಹೇಗಿದ್ದಾರೆ ಅಂತ ತಿಳ್ಕೊತಾರೆ. ಅಂದರೆ ಖಂಡಿತ ದೇವರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಅನ್ಯರು ಬೈಬಲ್ನ ಓದಲ್ಲರು. ಅವ್ರಿಗೆ ಅದು ಅವಶ್ಯಕತೆ ಇಲ್ಲ. ಅವ್ರು ಯಾರನ್ನ ಓದ್ತಾರೋ ಗೊತ್ತಾ? ನಮ್ಮನ್ನು ಓದ್ತಾರೆ, ನಮ್ಮ ಜೀವಿತವನ್ನು ಓದ್ತಾರೆ, ನಮ್ಮ ಕೆಲಸಗಳನ್ನ ಓದ್ತಾರೆ, ನಮ್ಮ ಕಾರ್ಯಗಳನ್ನ ಓದ್ತಾರೆ, ನಮ್ಮ ಬದುಕನ್ನು ಓದ್ತಾರೆ. ಆಗ ಇವರು ಕ್ರೈಸ್ತರಲ್ವ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಯೇಸು ಕ್ರಿಸ್ತರು ಮಹಾಪರಿಶುದ್ಧ ದೇವರು, ಯೇಸು ಕ್ರಿಸ್ತರು ಪ್ರೀತಿ ಸ್ವರೂಪರು, ಯೇಸು ಕ್ರಿಸ್ತರು ಕ್ಷಮಿಸುವ ದೇವರು, ಯೇಸು ಕ್ರಿಸ್ತರು ಆಶೀರ್ವದಿಸುವ ದೇವರು ಅನ್ನೋದು ಅವ್ರಿಗೆ ಗೊತ್ತು. ಕಾಮನ್ ಆಗಿರೋ ಆಜ್ಞೆಗಳು ಇದೆ, ಅವ್ರಿಗೆಲ್ರಿಗೂ ಗೊತ್ತು. ಅದನ್ನು ಬಿಟ್ಟು ಅವ್ರು ಬೈಬಲ್ ಓದಲ್ಲ. ಮತ್ತಿನ್ನೇನು ಓದ್ತಾರೆ? ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮನ್ನು ನನ್ನನ್ನು ಓದ್ತಾರೆ. ಅವರು ನಮ್ಮ ಜೀವಿತಗಳನ್ನ ಓದ್ತಾರೆ, ನಮ್ಮ ಕಾರ್ಯಗಳನ್ನ ಓದ್ತಾರೆ, ನಮ್ಮ ಬದುಕನ್ನು ಓದ್ತಾರೆ, ನಮ್ಮ ಸೇವೆ ಓದ್ತಾರೆ, ನಮ್ಮ ಕೆಲಸಗಳನ್ನ ಓದ್ತಾರೆ. ಅದರಲ್ಲಿ ಇವರು ಕ್ರೈಸ್ತರಲ್ಲ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ. ಎಸ್, ಅದೇ ನಿಜವಾದ ನ್ಯಾಯ. ಅವ್ರಿಗೆ ಗೊತ್ತು ದೇವ್ರ ವಾಕ್ಯ ಪ್ರಕಾರ ಇವರು ಜೀವಿಸ್ತಾರೆ ಅಂತ. ಅವ್ರು ತೀರ್ಮಾನ ಮಾಡಿಬಿಡ್ತಾರಲ್ಲ, ನಿಜ ಅದು ಆಜ್ಞೆ ಆಗಿದೆ. ಯಾಕೆಂದರೆ ವಾಕ್ಯ ಪ್ರಕಾರ ಇವ್ರ ಜೀವಿತ ಇದೆಯಾ ಇಲ್ವಾ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಬೇಕು, ವಾಕ್ಯ ಪ್ರಕಾರವಾಗಿ ನಾವು ಸೇವೆ ಮಾಡಬೇಕು, ವಾಕ್ಯ ಪ್ರಕಾರವಾಗಿ ನಮ್ಮ ಸಂದೇಶಗಳಿರಬೇಕು. ಇಲ್ಲ ಅಂದರೆ ಅವ್ರು ಒಪ್ಕೊಳ್ಳಿ ಬಿಡಲಿ, ಅದರಿಂದ ನಮಗೆ ಬೇಕಾಗಿಲ್ಲ. ನಾವೇನು ಅವ್ರನ್ನ ಕೇಳಲ್ಲ. ಅವ್ರು ಇಷ್ಟ ಬಂತಾರೆ ಅವ್ರು ಜೀವಿಸ್ತಿದ್ದಾರೆ, ನಮ್ಮ ಇಷ್ಟ ಬಂತಾರೆ ನಾವು ಜೀವಿಸ್ತೀವಿ. ಓಕೆ, ಸ್ವತಂತ್ರ ಇದೆಯಲ್ಲ ಎಲ್ರಿಗೂ. ಆದರೆ ಆಶೀರ್ವಾದ ಅಲ್ಲ ಅದು. ಆಜ್ಞೆಗಳ ಮೇಲೆ ಕೊಡಲ್ಪಟ್ಟಿದೆ, ಹೀಗೆ ಈ ನಿಯಮಗಳು ಕೊಡಲ್ಪಟ್ಟಿದೆ, ಹೀಗೆ ಇರಬೇಕು ಅಂತ. ಆ ನಿಯಮಗಳ ಪ್ರಕಾರವಾಗಿ ನಾವು ಜೀವಿಸೋದಾದರೆ, ನಿಯಮಗಳ ಪ್ರಕಾರವಾಗಿ ನಮ್ಮ ಸೇವೆ ಇರೋದಾದರೆ, ನಿಯಮಗಳ ಪ್ರಕಾರವಾಗಿ ನಮ್ಮ ಇರೋದಾದ್ರೆ ಮಾತ್ರ ಆಶೀರ್ವಾದ. ಇಲ್ಲಾಂದರೆ ಖಂಡಿತ ಆಶೀರ್ವಾದ ಇಲ್ಲ. ನಾನು ಕೇಳಿದಾಗ ದೇವರಿಗೆ ನನಗೆ ಹೇಳ್ದವ್ರಿಷ್ಟೇ, ಈ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಓದಿ ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ ಅಂತ ಹೇಳೋ ಅಷ್ಟೇ, ನಾನು ನಡೆಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾದರೆ ಪ್ರಾರ್ಥನೆ ಮಾಡೋರು, ವಾಕ್ಯ ಓದೋರು ಯಾರು ಇರಲ್ವಾ? ಇದ್ರಲ್ಲ. ದೇವರಿಗೆ ಸ್ತೋತ್ರ. ದೇವರು ಯಾವ ಕಾರ್ಯವನ್ನು ಯಾವಾಗ ಯಾರ ಮುಖಾಂತರ ಎಲ್ಲಿ ಮಾಡಬೇಕು ಅನ್ನೋದನ್ನ ಅವ್ರು ಮಾಡ್ತಾರೆ. ಆದರೆ ನಾವಂತೂ ನಂಬಿಕಸ್ಥರಿಗೆ ವಿಧೇಯರಾಗೋದ್ರೆ ಆಶೀರ್ವಾದ. ನಾವು ವಿಧೇಯರಾಗಲಿಲ್ಲ ಅಂತಂದರೆ ನಮಗೆ ದೇವ್ರ ತೀರ್ಪು ಮಾಡೋದಕ್ಕೆ ಮುಂಚೆನೇ ಲೋಕ ತೀರ್ಪು ಮಾಡುತ್ತೆ. ಲೋಕದಲ್ಲಿರ್ತಕ್ಕಂಥ ಜನ ತೀರ್ಪು ಮಾಡ್ತಾರೆ. ಇವ್ರು ನಿಜವಾಗ್ಲೂ ಕ್ರೈಸ್ತರೋ ಅಲ್ವೋ? ಕಾಮನ್ ಆಗಿರೋ ಆಜ್ಞೆಗಳು ಅವ್ರಿಗೆಲ್ರಿಗೂ ಚೆನ್ನಾಗಿ ಗೊತ್ತು. ಅವ್ರು ಬೈಬಲ್ ಓದಿ ನಮಗೆ ಅದನ್ನು ತೀರ್ಮಾನ ಮಾಡಲ್ಲ. ದೇವರ ಈಗ ಹೇಳಿದ್ದಾರೆ ತಾನೆ, ಅದಲ್ಲೇ ಅವ್ರು ತೀರ್ಮಾನ ಮಾಡ್ತಾರೆ. ಅದು ನಿಜವಾಗ್ಲೂ ಸತ್ಯ ಆಗಿರುತ್ತೆ. ಕಾರಣ ವಾಕ್ಯದ ಪ್ರಕಾರವಾಗಿ ಇವರಿಲ್ಲ ಅಂತ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ಜೀವಿತವನ್ನು ರೂಢಿಸ್ಕೊಳ್ರಿ, ವಾಕ್ಯದ ಪ್ರಕಾರವಾಗಿ ಸೇವೆ ಮಾಡಿ, ವಾಕ್ಯದ ಪ್ರಕಾರವಾಗಿ ಸಂದೇಶ ಕೊಡಿ. ಇದು ನಮಗೂ ಆಶೀರ್ವಾದ, ದೇವ್ರಿಗೆ ಮಹಿಮೆ. ಆಗ ಮಾಡಿದ್ರೆ ಅವರು ದೇವ್ರ ಹೃದಯಕ್ಕೆ ದುಃಖ ಬರುತ್ತೆ. ಯಾತಕ್ಕೋಸ್ಕರ ದೇವ್ರ ಸುಮ್ಮನೆ ಇರ್ತಾರೆ ಗೊತ್ತಾ? ನೀತಿವಂತನು ಇನ್ನಷ್ಟು ನೀತಿವಂತನಾಗಲಿ, ಪರಿಶುದ್ಧನು ಇನ್ನಷ್ಟು ಪರಿಶುದ್ಧನಾಗಲಿ. ಅಷ್ಟು ಮಾತ್ರ ಅಲ್ಲ, ಪಾಪ ಮಾಡ್ತಕ್ಕಂಥವ್ರು ಇನ್ನಷ್ಟು ಪಾಪ ಮಾಡಲಿ ಅಂತ ನಾನು ಬಿಟ್ಕೊಡ್ತೀನಿ ಅಂತ ಅವ್ರು ವಾಕ್ಯ ಆಲ್ರೆಡಿ ಹೇಳಿದ್ದಾರೆ ಪ್ರಕಟಣೆ ಪುಸ್ತಕದಲ್ಲಿ. ಸೊ ಹಾಗಾಗಿ ಮೌನವಾಗಿದ್ದಾರೆ ಅಂದ ತಕ್ಷಣಕ್ಕೆ ನಮ್ಮನ್ನು ನೋಡ್ತಿಲ್ಲ ಅಂತಲ್ಲ, ನೋಡಿ ಸುಮ್ಮನಿರ್ತಾರೆ. ಆದರೆ ಲೋಕವೇನೋ ನಮ್ಮನ್ನು ನೋಡೇ ತೀರ್ಪು ಮಾಡಿಬಿಡುತ್ತೆ. ಸೊ ಹಾಗಾಗಿ ವಾಕ್ಯ ಪ್ರಕಾರವಾಗಿ ಜೀವಿಸೋದು, ವಾಕ್ಯ ಪ್ರಕಾರವಾಗಿ ಸೇವೆ ಮಾಡ್ತಕ್ಕಂಥದ್ದು, ವಾಕ್ಯ ಪ್ರಕಾರವಾಗಿ ಸಂದೇಶ ಕೊಡ್ತಕ್ಕಂಥದ್ದು ನಮಗೂ ಆಶೀರ್ವಾದ,
ದೇವರಿಗೂ ಮಹಿಮೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯ ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತ್ರಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೆ, ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ವಿ, ಆಕೆ ಪೋಯಿಬೆ ಅನ್ನೋ ಸಹೋದರಿ ವಾಕ್ಯದಲ್ಲಿ ನೋಡ್ತಿರ್ಬೇಕಾರೆ ನಮಗೂ ಅನೇಕರು ಸಹಾಯಕಳಾಗಿದ್ದಾಳೆ ದೈವ ಸೇವಕರಿಗೆ ಅಂತ ಪೌಲನು ಬರೆದಿರೋ ವಾಕ್ಯ ಪ್ರಕಾರವಾಗಿ ಅನೇಕ ಸ್ತ್ರೀಯರು ಅನಾದಿ ಕಾಲದಲ್ಲಿಂದಲೂ ನಾವು ಓದಿರೋ ಪ್ರಕಾರ ತಿಳ್ಕೊಳ್ಳೋ ಪ್ರಕಾರವಾಗಿ ಬಹಳ ಭಯಭಕ್ತಿಯುಳ್ಳವರಾಗಿ ನಿಮಗೆ ನಂಬಿಕಸ್ಥರಾಗಿ ಸೇವೆ ಮಾಡಿರ್ತಕ್ಕಂಥ ನೋಡ್ತಿರ್ತೀವಿ. ಆಮೇನ್. ಹಾಗಾಗಿ ಅವರು ನಮ್ಮ ಜೀವಿತಗಳಿಗೆ ಸಾಕ್ಷಿಯಾಗಿದ್ದಾರೆ. ಸ್ವಲ್ಪ ನಂಬಿಕಸ್ಥರಾಗಿ ಸೇವೆ ಮಾಡೋದಕ್ಕೂ, ನಂಬಿಕಸ್ಥರಾಗಿ ಜೀವಿಸೋದಕ್ಕೂ, ನಂಬಿಕಸ್ಥರಾಗಿ ಅಪ್ಪ ಅವ್ರ ಬದುಕನ್ನು ಕಟ್ಕೊಳ್ಳೋದಕ್ಕೂ, ನಂಬಿಕಸ್ಥರಾಗಿ ನಿನ್ನ ದಾಸರ ಸಂದೇಶ ಕೊಡೋದಕ್ಕೂ ಒಪ್ಪಿಸ್ಕೊಡ್ತಕ್ಕಂಥ ಒಬ್ಬರನ್ನು ಆಶೀರ್ವದಿಸಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತೆ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ, ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.